ನಿಮ್ಮ ಬಗ್ಗೆ ನಾನು ತುಂಬ ಕೇಳಿದ್ದೀನಿ, ತುಂಬ ಒಳ್ಳೆಯವರು. ನಾನು ನಿಮ್ಮ ಮದುವೆ ಆಗ್ತೀನಿ. ಸೂಪರ್ ಮೂವಿ, ಫ್ಯಾಮಿಲಿ ಬಂದು ನೋಡ್ಬೋದು. ಯಾರು ಅನಾಥಾಶ್ರಮಕ್ಕೆ ಮಕ್ಕಳನ್ನ ಸೇರಿಸಬಾರ್ದು, ಅದೊಂದು ಗುಡ್ ನ್ಯೂಸ್. ಕನ್ನಡದಲ್ಲಿ ಆಗ್ಬಿಟ್ಟು ಕನ್ನಡ ಸಿನಿಮಾ ಯಾಕೆ ಸಪೋರ್ಟ್ ಮಾಡ್ತಿಲ್ಲ? ಫಿಲಮ್ ಸೂಪರ್ ಆಗಿದೆ. ಲಾಸ್ಟಲ್ಲಿ ಆ ಮಗುದು ಆ ಜಡ್ಜಿ ಇದೈತಲ್ಲ, ಲಾಸ್ಟಿಗೆ ಪಪ್ಪನೇ ಬೇಕು ಅಂತ ಹೇಳಿದ್ರಲ್ಲ, ಅದು ಸೂಪರ್. ಸ್ಟೋರಿ ಚೆನ್ನಾಗಿ ಸ್ಟೋರಿ ಚೆನ್ನಾಗಿದೆ ಮೂವಿ. ಫ್ಯಾಮಿಲಿ ಸೆಂಟಿಮೆಂಟು, ಡಾರ್ಲಿಂಗ್ ಕೃಷ್ಣ, ಆ ಮಗಳು ಪಾತ್ರ ಭಾರಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಫ್ಯಾಮಿಲಿ ಸಮೇತ ನೋಡೋಕೆ ಫಿಲಮ್ ಇದೆ. ಫ್ಯಾಮಿಲಿ ಕೂತ್ಕೊಂಡು ನೋಡೋ ಚಿತ್ರ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಡಾರ್ಲಿಂಗ್ ಕೃಷ್ಣ ಸೂಪರು, ಮಗಳು ಪಾತ್ರದಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾಳೆ ಆ ಬೇಬಿ. ಹೋಗಿ ತಂದೆ ಪಾತ್ರ ಚೆನ್ನಾಗಿ ಮಾಡಿದರು. ಇವಾಗ ಚೆನ್ನಾಗೈತಿ. ಇವಾಗ ಇನ್ನೂ ಓಡ್ತೈತೆ ಅಮ್ಮ, ಅದು ಚೆನ್ನಾಗೈತೆ ಇವಾಗ. ಸೂಪರ್ ಮೂವಿ, ಚೆನ್ನಾಗಿದೆ. ಮಗಳು ಕ್ಯಾರೆಕ್ಟರ್ ಸಕ್ಕತ್ತಾಗಿದೆ. 3 ಸೂಪರ್. ಪಾಪು ಆ್ಯಕ್ಟಿಂಗ್ ಮಾತ್ರ ಸೂಪರ್ ಆಗಿ ಚೆನ್ನಾಗಿದೆ, ಸಖತ್ತಾಗಿದೆ. ಚೆನ್ನಾಗಿದೆ ಮೇಡಮ್, ಇಷ್ಟ ಆಯ್ತು ಸರ್. ಡಾರ್ಲಿಂಗ್ ಕೃಷ್ಣ ಅವ್ರದ್ದು ಮಗಳು ಮತ್ತು ತಂದೆ ಬಂದು ಭಾಳ ಇಷ್ಟ ಆಯ್ತು. ಏನೋ ಇದು ಫಸ್ಟ್ ಪಾರ್ಟನ್ನು ನೋಡ್ತಾ ಇರ್ತಾವೆ, ಫೀಲ್ ಬಂತು. ನೆಕ್ಸ್ಟ್ ಲೆವೆಲಲ್ಲಿದೆ ಮೂವಿ ಮಾತ್ರ. ತಂದೆ ಮಗಳು ಬಾಂಧವ್ಯನ ಒತ್ತಿ ತೋರಿಸಿದ್ದಾರೆ. ಡಾರ್ಲಿಂಗ್ ಕೃಷ್ಣ ಅವ್ರದ್ದು ಅದ್ಭುತವಾಗಿ ಆ್ಯಕ್ಟಿಂಗ್ ಮಾಡಿದೆ. ಮೇಡಮ್ ಮೂವಿ ಚೆನ್ನಾಗಿದೆ, ಎಲ್ಲರ ಕಣ್ಣಲ್ಲೂ ಕಣ್ಣೀರು ತರಿಸಿದೆ, ಸಖತ್ತಾಗಿದೆ. ಮೂವಿ ಮಾತ್ರ ಸೂಪರ್ ಆಗಿದೆ. ಡಾರ್ಲಿಂಗ್ ಕೃಷ್ಣ ಸರ್ ಅಂತೂ ಆ್ಯಕ್ಟಿಂಗ್ ಮಾಡಿದ್ದಾರೆ ಸೂಪರಾಗಿ. ಇದರಲ್ಲಿ ಅಪ್ಪ ಮಗಳು ಲವ್ ಸ್ಟೋರಿ ಇದೆ. ಅದು ಅವರಿಬ್ಬರು ಲವ್ ಸ್ಟೋರಿ ನೋಡೋಕ್ಕೆ ಸೂಪರಾಗಿದೆ. 1, 2ನ ಲವ್ ಸ್ಟೋರಿ ಮತ್ತು ಫ್ರೆಂಡ್ಶಿಪ್ ಬಗ್ಗೆ ಹೇಳಿದರು. ಇದರಲ್ಲಿ ಅಪ್ಪ ಮಗಳ ಲವ್ ಸ್ಟೋರಿ ಸೂಪರಾಗಿದೆ. ಮತ್ತು ಅಪ್ಪ ಮಗಳು ಹೆಂಗೆ ಒಂದಾಗ್ತಾರೆ ಅಂತ ಫಿಲಮಲ್ಲಿ ನೋಡ್ಬೇಕು ನೀವು ಬಂದು. ಸೂಪರಾಗಿದೆ ಮೂವಿ, ಚೆನ್ನಾಗಿದೆ ಮ್ಯಾಮ್. ಫ್ಯಾಮಿಲಿ ಬಂದು ನೋಡ್ಬೋದು. ಯಾರು ಅನಾಥಾಶ್ರಮಕ್ಕೆ ಮಕ್ಕಳನ್ನ ಸೇರಿಸಬಾರ್ದು, ಅದೊಂದು ಗುಡ್ ನ್ಯೂಸ್. ಮೇಡಮ್ ಸಿನಿಮಾ ಅಂತ ಬಂದರೆ ನಮ್ತಿರೋ ಗೊತ್ತಿಲ್ಲ, ಅಲ್ಲಿ ರಿವ್ಯೂ ಕೊಡ್ಬೇಕಾದ್ರೆ ನೋಡಿದ್ರೆ ಕಣ್ಣಲ್ಲಿ ನೀರು ಬರ್ತಿತ್ತು. ತುಂಬಾ ಮತ್ತು ಡಿಫ್ರೆಂಟ್ ವೇರಿಯೇಷನ್ಸ್ ಇದೆ. ಇವಾಗ ಎಷ್ಟೊಂದು ಜನ ಬರ್ತಾರೆ ರಿವ್ಯೂ ಕೊಡ್ತೀರ ಅಂದ್ಬಿಟ್ಟು ಕಿರ್ಚಾಡ್ತಾರೆ, ಕೂಗಾಡ್ತಾರೆ, ಹಂಗೆ ಎಲ್ಲ ಮಾಡ್ತಾರೆ. ಅದು ಮೇಡಮ್ ದಯವಿಟ್ಟು ಹೇಳ್ತೀನಿ, ಸಿನಿಮಾ ಗಿಮಿಗೋಸ್ಕರ ಕಿರ್ಚಾಡೋದು, ಕೂಗಾಡೋದು, ಈ ನಾಟಕಗಳು ಡೈಲಾಗ್ ಕೇಳ್ತಾರೆ, ದಯವಿಟ್ಟು ಮಾಡಬೇಡಿ. ಯಾಕಂದ್ರೆ ನೀವು ಒಂದು ರಿವ್ಯೂ ಕೊಡ್ತೀರ, ಎಲ್ಲೋ ಕಡೆ ಆಟೋ ಡ್ರೈವರ್ ಆಗಲಿ ಯಾರೋ ಹುಡುಗರು ರಿವ್ಯೂ ನೋಡೋ ಸಿನಿಮಾ ಇವಾಗಿನ ಜನ್ರೇಷನ್ ಹಂಗಿದೆ. ರಿವ್ಯೂ ನೋಡಿ ಜನ ಬರ್ತಾರೆ. ಇವಾಗ ರಿವ್ಯೂ ಕೊಡೋದೇ ಒಂಥರ ಬಿಸ್ನೆಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅವನು ರಿವ್ಯೂ ಕೊಟ್ಟರೆ ಜನ ನೋಡ್ತಾರೆ, ಇವ್ರು ರಿವ್ಯೂ ಕೊಟ್ಟರೆ ಜನ ನೋಡ್ತಾನೆ, ಇವ್ರ ಥರ ಸೆಂಟೆನ್ಸ್ ಕೊಟ್ಟರೆ ಜನ. ಅದು ದಯವಿಟ್ಟು ಬಿಟ್ಬಿಡಿ. ಸಿನಿಮಾ ಚೆನ್ನಾಗಿದೆ ಮೇಡಮ್. ಯಾಕೆಂದರೆ ಇವತ್ತು ನಾನು ನೋಡಿ, ಇವತ್ತು ಎಲ್ಲರೂ ದುರಂಧರ್ ಸೋಷಿಯಲ್ ಮೀಡಿಯಾ ತೆಗೀರಿ, ಫೇಸ್ಬುಕ್ ತೆಗೀರಿ. ಮತ್ತು ಕನ್ನಡ ಸಿನಿಮಾಗೆ ವ್ಯಾಲ್ಯೂ ಇದು. ಇರೋದು ಕನ್ನಡ ತಿಂತಿರೋದು ಕರ್ನಾಟಕ ಅನ್ನ, ಕನ್ನಡ ನೀರು, ಕರ್ನಾಟಕ ನೀರು. ಕನ್ನಡದಲ್ಲೇ ಆಗ್ಬಿಟ್ಟು ಕನ್ನಡ ಸಿನಿಮಾ ಯಾಕೆ ಸಪೋರ್ಟ್ ಮಾಡ್ತಿಲ್ಲ ನೀವು? ಅವಾಗ ಹಂಗೆ ಮಾಡಿದ್ರಿ. ಬಾಹುಬಲಿ ಬಂದಾಗ, ರಂಗಿತಾರಂಗ ಬಂದಾಗ ಎರಡು ಆಪೋಸಿಟ್ ಬಿಟ್ಟರು. ನಮ್ಮ ಬಾಹುಬಲಿ ರಾಜಮೌಳಿ ಡೈರೆಕ್ಷನ್, ಅದ್ರಲ್ಲಿ ಭೇದ ಭಾವ ಯಾಕೆ? ನಮ್ಮ ಕನ್ನಡ ಥಿಯೇಟ್ರ್ ಕೊಡಿ. ಯಾಕೆ ಕನ್ನಡ ಬರಲ್ಲ? ಸಿನಿಮಾ ಕಂಟೆಂಟ್ ಚೆನ್ನಾಗಿದೆ, ಜನ ಬರ್ತಿದ್ದಾರೆ. ನೀವು ಬುಕ್ ಮೈ ಶೋ ನೋಡ್ತಾ ಇರ, ಎಲ್ಲ ಕಡೆ ಮಾಲ್ಗಳಲ್ಲಿ ಬೇರೆ ಕಡೆ ಎಲ್ಲ ಫಿಲ್ ಆಗ್ತಿದೆ. ನಾನು 3 ದಿನದಿಂದ ಬುಕ್ ಮೈ ಶೋ ಚೆಕ್ ಮಾಡ್ಕೊಂಡೇ ಬರ್ತಾಯಿದ್ದೀನಿ, ಅಪ್ಡೇಟ್ ಮಾಡ್ತಾಯಿದ್ದೀನಿ. ಅಲ್ಲಿ ಜನ ಬರ್ತಿದ್ದಾರೆ, ಇಲ್ಲಿ ಯಾಕೆ ಬರ್ತಿಲ್ಲ? ಫಸ್ಟು ಕನ್ನಡ ಅಭಿಮಾನ ಫಸ್ಟು ಮೇನ್ ಗೊತ್ತಾ ಮೇಡಮ್. ಈ ರೀಲ್ಸ್ಗಳಿದೆ ಗೊತ್ತಾ, ಕೆಲವರು 1 ಮಿಲಿಯನ್ ಫಾಲೋವರ್ಸ್ ಬಂದಷ್ಟೇ ನಾವು ಅವ್ರವ್ರಿಗೆ ಸೆಲೆಬ್ರಿಟಿ ಅಂದ್ಕೊಂಬಿಟ್ಟಿದ್ದಾರೆ. ಅದನ್ನ ನಮ್ಮ ಜನ ಮೀಡಿಯಾ ಮುಂದೆ ರಿವ್ಯೂ ಕೊಟ್ಟರೆ ಅವ್ರಿಗೆ ನಾವು ರಿವ್ಯೂ ಕೊಟ್ಟರೆ ಜನ ನೋಡ್ತಾರೆ, ನಮ್ಮಿಂದ ಬೆಳೀತಾರೆ. ಮೇಡಮ್ ಕನ್ನಡ ಟ್ಯಾಲೆಂಟ್ ಇರೋನು ಯಾವತ್ತು ಬೇಕಾದ್ರೆ ಬೆಳೀತಾನೆ. ಇವರೆಲ್ಲ ಟೆಂಪ್ರವರಿ ಅಷ್ಟೇ ಕಿಲ್ಕೊಳ್ಳಿ. ರಿವ್ಯೂ ಕೊಡೋರು, ರೀಲ್ಸ್ ಮಾಡೋರು, ಫಾಲೋವರ್ಸು ಎಲ್ಲ ಟೆಂಪ್ರವರಿ. ಒಬ್ಬೊಬ್ಬರು ಫಾಲೋವರ್ಸ್ 1 ರೂಪಾಯಿ ಕೊಡೋಕೆ ಕೇಳಿ ನೋಡೋಣ. 10 ಜನ ಫಾಲೋವರ್ಸ್ ಅಂದ್ರಲ್ಲ, ಯಾರು ರೀಲ್ಸ್ ಮಾಡ್ತಾರೆ 10 ಜನಗೂ ಒಬ್ಬೊಬ್ರು 1 ರೂಪಾಯಿ ಕೊಡೋಕೆ ಇಲ್ಲ. ಅಲ್ಲೇ 1 ಲಕ್ಷ ರೂಪಾಯಿ ಆಗುತ್ತೆ. ಯಾರು ಕೊಡಲ್ಲ ಮೇಡಮ್ ರೀಲ್ಸ್ ಮಾಡೋರು. ಹೇಳಿ ನನಗೆ 3 ಜನರು ಇಷ್ಟ ಆಯಿತು ಮೇಡಮ್. ಫಸ್ಟ್ ನನಗೆ ಇಷ್ಟ ಆಗಿತ್ತು ಓಪನ್ಗೆ. ಫಸ್ಟ್ ನಿಧಿಯವರು ಇದ್ರಲ್ಲ, ಅವ್ರು ಆ ಜನರು ಇಷ್ಟ ಆಗಿತ್ತು. ಸೆಕೆಂಡ್ ಜನರು ನಾರ್ಮಲ್ ಆಗಿತ್ತು. ಬಟ್ 3ನೇ ಜನರು ತಾಯಿ ಇಲ್ದಿರೋ ಮಗುನ ಒಬ್ಬ ತಂದೆ ಪಡ್ಕೊಂಡಾಗ ಯಾವ ರೀತಿ ಬರುತ್ತೆ ಒಂದು ಇಂಪಾರ್ಟೆಂಟ್ ಕತೆ. ಇಬ್ಬರು ಬಾಂಧವ್ಯ ಏನೋ, ಇಬ್ಬರು ಸೆಂಟಿಮೆಂಟ್ ಏನಂತ ಕೊಟ್ಟಿದ್ದಾರೆ. ಕೊನೆಯಲ್ಲಿ ಮಗು ತಗೊಳ್ಳೋ ಡಿಸಿಷನ್ಸು ಅದ್ರ ಮೇಲೆ ತೀರ್ಮಾನ ಆಗುತ್ತೆ. ಮೇಡಮ್ ಒಂದೇ ಮಾತು ಕೇಳ್ತೀವಿ ಮೇಡಮ್, ಬೇರೆ ಭಾಷೆ ಸಿನಿಮಾ ಬಿಡಿ, ಕನ್ನಡ ಸಿನಿಮಾ ಸಪೋರ್ಟ್ ಮಾಡಿ. ಇವತ್ತು ಮೊದಲವರೆಗೆ ಯುಗಾದಿ ಹಬ್ಬ ಇದೆ, ರಂಜಾನ್ ಇದೆ. ಪ್ರತಿಯೊಬ್ಬರು ನಮ್ಮ ಮುಸ್ಲಿಂ ಬಾಂಧವರಿಗಾಗಲಿ, ನಮ್ಮ ಕನ್ನಡದವ್ರಿಗೆ ಪ್ರತಿಯೊಬ್ಬರಿಗೂ ವಿಶ್ ಮಾಡೋಕ್ಕೆ ಇಷ್ಟಪಡ್ತೀನಿ. ನನ್ನ ಕಡೆ ಎಲ್ಲ ಕೂಡ ಸಿನಿಮಾ ನೋಡಿ. ನಿಮಗೆ ಒಂದ್ಸಲಿ ದುರಂಧರ್ ನೋಡ್ರೆ, ಒಂದ್ಸಲಿ ಕನ್ನಡ ಲವ್ ಆಗ್ತಾ ನೋಡಿ, ಎರಡೂ ನೋಡಿ ಅಂತ ಕೇಳ್ತೀನಿ ಮೇಡಮ್.